ಓಕೆ, ನಮ್ಮ ಕಾಲಘಟ್ಟಕ್ಕೆ ಗುರುವಾಗಿ ಸಿಕ್ಕಿದ್ರು. ಕಳೆದ 20 ವರ್ಷಗಳಿಂದ ಅವರ ಒಡನಾಟ, ಅವ್ರ ಸಂಪರ್ಕ ಇದೇ ನಮ್ಮ ಕೇಂದ್ರ ಕಚೇರಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಆಫೀಸ್ಗೆ 2019ರಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಸಾಹೇಬರು ನಮ್ಮ ಆಫೀಸ್ಗೆ ಬಂದು ಆ ಆಫೀಸ್ನ ಅವರು ಚಿರಾಗ್ ಸಾಹೇಬರು ಉದ್ಘಾಟನೆ ಮಾಡಿದ್ರು. ರಾಮ್ ವಿಲಾಸ್ ಪಾಸ್ವಾನ್ ಸಾಹೇಬರು ನನ್ನ ಕಚೇರಿಗೆ ಬಂದು ಖುಷಿಯಾಗಿ ಆನಂದವಾಗಿ ಒಂದು ಟಿಫನ್ ತಿನ್ನೋ ಮುಖಾಂತರ ಬಹಳ ಜನಕ್ಕೆ ಆರೈಕೆ ಮಾಡಿ ಹೋದ್ರು. ಅದೇ ಲಾಸ್ಟ್ ಬೆಂಗಳೂರಿಗೆ ಬಂದಿರ್ತಕ್ಕಂಥದ್ದು ಬಂಧುಗಳೇ. ರಾಮ್ ವಿಲಾಸ್ ಪಾಸ್ವಾನ್ ಅಂತಕ್ಕಂಥದ್ದು ಒಂದು ಬಹಳ ಜನ ಹೇಳ್ತಾರೆ ಇವರು ರಾಮ್ ವಿಲಾಸ್ ಪಾಸ್ವಾನು ಏನೋ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅಂತ. ಇವತ್ತು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಒಂದೇ ಮಾತನ್ನು ಅರ್ಥ ಮಾಡ್ಕೋಬೇಕು. ಒಂದು ತಾಕತ್ತಿರೋನು ಆ ಮಾತನ್ನು ಹೇಳ್ತಕ್ಕಂಥ ವ್ಯಕ್ತಿ ಯಾವನೇ ಆಗಿದ್ರು ಕೂಡ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ 100 ಓಟನ್ನು ತಗೊಂಡು ಗೆಲ್ಲಿ ಅವ್ರು ನೋಡೋಣ, ಬರೀ 100 ಓಟು. ಹಾಗೆ 1977ರಲ್ಲಿ ಗಿನ್ನೀಸ್ ದಾಖಲೆ ಮಾಡಿದಂಥ ಮಹಾತ್ಮ 5.5 ಲಕ್ಷದ ಅಂತರದಿಂದ ಗೆದ್ದಂಥ ಮಹಾತ್ಮ ಯಾರನ್ನ ಇದ್ರೆ ಅದು ರಾಮ್ ವಿಲಾಸ್ ಪಾಸ್ವಾನ್. ಅದು ಗಿನ್ನೀಸ್ ದಾಖಲೆ ಆಗಿತ್ತು. ಸಹಕರಿಸಬೇಕಂತ ಒಂದು ವಿನಂತಿ. ಏನು 2024ನೇ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಪಾರ್ಟಿಗೆ ಅಲೈನ್ಸ್ ಆಗಿ ಲೋಕ್ ಜನಶಕ್ತಿ ಪಾರ್ಟಿ ತನ್ನ ಅಸ್ತಿತ್ವವನ್ನು ಉಳಿಸ್ಲಿಕ್ಕೋಸ್ಕರ ಏನು 5 ಸೀಟು ನಾವು ಮೋದಿಯವರ ಹತ್ರ ನಾವು ರಾಜಿ ಮಾಡ್ಕೊಂಡು 5 ಸೀಟ್ ತೊಗೊಂಡಿದ್ವಿ. 5 ಸೀಟು ಕೂಡ ನಾವು ಬಿಹಾರದಲ್ಲಿ ಜಯಶೀಲರಾಗಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಏನು 13ನೇ ತಾರೀಕು ಬಿಹಾರದಲ್ಲಿ ಡೆಲ್ಲಿಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲಿ ಏನು ಅಭಿನಂದನಾ ಕಾರ್ಯಕ್ರಮ ಇತ್ತು ಚಿರಾಗ್ ಸಾಹೇಬರಿಗೆ, ಅದನ್ನು ಮುಗಿಸ್ಕೊಂಡು ಬಂದು ಈ ರಾಜ್ಯದಲ್ಲಿ ನಾವು ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ಲೋಕ್ ಜನಶಕ್ತಿ ಪಾರ್ಟಿ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವತ್ತು IIT ಏನು ಈ ಒಂದು ಇದು ಆಡಿಟೋರಿಯಂನಲ್ಲಿ ಇವತ್ತು ನಾವು ಏನು ರಾಜ್ಯದ ಎಲ್ಲ ಮೂಲೆಯಿಂದಲೂ ಕೂಡ ಲೋಕ್ ಜನಶಕ್ತಿ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು, ದಲಿತ ಸೇನೆ ಕಾರ್ಯಕರ್ತರು, ಲೋಕ್ ಜನಶಕ್ತಿ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಆಚರಣೆ ಮಾಡಲಾಗಿ ಒಂದು ಹಬ್ಬದ ವಾತಾವರಣ. ನಾವು ರಾಜ್ಯದಲ್ಲಿ ಇನ್ನೇನು ಇನ್ನು ಮುಂಬರುವ ದಿನಗಳಲ್ಲಿ ನಾವು ಕೂಡ ಅಧಿಕಾರವನ್ನು ಹಿಡಿತೀವಿ ಅಂತಕ್ಕಂಥ ಮಹದಾಸೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸ ಮಾಡಿ ನಾವು ಸಂಘಟನೆಯನ್ನು ಬಲಪಡಿಸೋದಕ್ಕೆ ಈಗಾಗಲೇ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ತಕ್ಕಂತಹ ಕೇಂದ್ರ ಸಚಿವರಾಗಿರ್ತಕ್ಕಂಥ ಚಿರಾಗ್ ಪಾಸ್ವಾನ್ ಅವರ ಆಶೀರ್ವಾದ, ಅವರ ಆದರ್ಶ ತತ್ವ ಇವೆಲ್ಲವನ್ನೂ ಕೂಡ ಅಳವಡಿಸ್ಕೊಂಡು ನಾವು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಈ ಕರ್ನಾಟಕ ರಾಜ್ಯದಲ್ಲೂ ಕೂಡ ಏನಾದರೂ ಒಂದು ಮಾಡಬೇಕು. ಅವ್ರು ಬಂದಿರತಕ್ಕಂಥ ಖಾತೆಯಲ್ಲಿ ಏನೇನು ಡೆವಲಪ್ಮೆಂಟ್ ಇದೆ, ಈ ರಾಜ್ಯಕ್ಕೆ ಏನೇನು ಅನುವು ತರ್ಬೋದು, ಅಲ್ಲಿಂದ ಅನುದಾನ ತರ್ಬೋದು, ಡೆವಲಪ್ಮೆಂಟ್ಸ್ ಏನು ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಚರ್ಚೆ ಮಾಡ್ತೀವಿ. ಈ ಭಾಗದಲ್ಲಿ ನಮ್ಮ ಸಾಹೇಬರಿಗೆ ಏನು ಸಿಕ್ಕಿರ್ತಕ್ಕಂಥ ಖಾತೆಯಲ್ಲಿ ಆ ಖಾತೆಯಲ್ಲಿ ಸಂಬಂಧಪಟ್ಟಂಗೆ ಏನೇ ಇದ್ರೂ ಕೂಡ ನಾವು ಹಿಂದೆ ಹೆಜ್ಜೆ ಇಡಲ್ಲ, ಮುಂದೆ ಹೆಜ್ಜೆ ಇಟ್ಟು ಸಮಾಜಕ್ಕೆ ಈ ರಾಜ್ಯಕ್ಕೆ ಏನಾದರೂ ಒಳ್ಳೆಯದಾಗಿದ್ರೆ ಅವೆಲ್ಲವನ್ನೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಅದರಿಂದ ಎಲ್ಲ MP ಗಳಿಗೂ ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ LJP ಪಾರ್ಟಿ ಮತ್ತು ದಲಿತ ಸೇನಾ ವರ್ಕರ್ಸ್ ಎಲ್ಲರೂ ಕೂಡ BJPಗೆ ಸಪೋರ್ಟ್ ನಾವು ಮಾಡಲಾಗಿ ಭಾಳ ಅತ್ಯುನ್ನತವಾದ ಒಂದು ಜಯವನ್ನು ಈ ಕರ್ನಾಟಕದಲ್ಲೂ ಬಾರಿಸಿದ್ರು. ಆ ಜಯಕ್ಕೂ ಕೂಡ ನಾವು ಕೂಡ ಕಾರಣಕರ್ತರು ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಈಗ BBMP ಚುನಾವಣೆ ಬರ್ತಾ ಇದೆ, ನೀವು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತೀರಿ? ಖಂಡಿತ ಇಳಿಸ್ತೀವಿ. ಅದು ಇದು ನಮ್ಮ ಹೈಕಮಾಂಡ್ ಏನು ಹೇಳಿದ್ದಾರೆ, MP ಮಾತ್ರ ಅಲೈನ್ಸ್ ಆಗಿರೋದು. ಇನ್ನು ZP, TP ಮತ್ತು BBMP ನಗರಸಭೆ ಪುರಸಭೆ ಯಾವುದೂ ಇಲ್ಲ. ಬಟ್ ಮುಂದೆ ಈಗ ನಡೆದಂಥ MLC ಚುನಾವಣೆಯಲ್ಲಿ ನಾವು ಆಗ್ತೀವಿ ಅಂತಂದಾಗ ಈಗ ಹತ್ತಂತರದಲ್ಲಿ ಹಾಕೋದು ಬೇಡ, ಈ ಸರಿ ಬೇಡಿ, ನೀವೆಲ್ಲ ಸ್ಟಡಿಯಾಗಿ ಎಲ್ಲ ಕೇಡ್ರ್ ಕ್ಯಾಂಪ್ ಮಾಡಿ ಕಾರ್ಯಕರ್ತರನ್ನ ಎಲ್ಲ ಸೃಷ್ಟಿ ಮಾಡಿ ಫಸ್ಟು ನೀವೆಲ್ಲ ಭದ್ರತೆಯಿಂದ ನೀವೆಲ್ಲ ಕಾರ್ಯಕರ್ತರನ್ನ ಹುಟ್ಟಾಕಿ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಈಗ BBMPಲಂತೂ ಈಗ 198 ವಾರ್ಡ್ ಇದ್ದಿತ್ತು, ಈಗ 243 ವಾರ್ಡ್ ಆಗಿದೆ. 243 ವಾರ್ಡಲ್ಲೂ ಕೂಡ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿ ಕಾರ್ಯಕರ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಆ ಕೆಲಸ ಮಾಡಲಿಕ್ಕೆ ನಾವು ಆಗಲೇ ಕಾರ್ಯಾಗಾರ ನಡೀತಾ ಇದೆ. ಸರ್, ಕರ್ನಾಟಕದಿಂದ
ನಮಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಧಿಕಾರ ಇಲ್ಲದೆ ನಾವೇನು ಮಾಡಲಿಕ್ಕಾಗಲಿಲ್ಲ. ಆದರೆ ಈಗ ಅವರು ಕೇಂದ್ರ ಸಚಿವರಾಗಿರೋದ್ರಿಂದ ನಮಗೆ ಶಕ್ತಿ ಬಂದಂಗಾಗಿದೆ. ಅವ್ರು ಕೊಡ್ತಕ್ಕಂಥ ಆದೇಶಗಳನ್ನ ಪಾಲನೆ ಮಾಡಿಕೊಂಡು ಹೈಕಮಾಂಡ್ ಕೊಡ್ತಕ್ಕಂಥ ಡಿಸಿಷನ್ಗೆ ನಾವೆಲ್ಲ ಅದನ್ನು ಮುಂಚೂಣಿಯಾಗಿ ನಾವು ಇದನ್ನು ಎತ್ಕೊಂಡು ಹೋಗುವಂಥ ಕೆಲಸ, ಪ್ರಾಮಾಣಿಕ ಕೆಲಸ ಮತ್ತು ಪ್ರಯತ್ನ ಎಲ್ಲವನ್ನೂ ಕೂಡ ಈ ಲೋಕ ಜನಶಕ್ತಿ ಪಾರ್ಟಿ ರಾಮವಿಲಾಸ್ ಪಾರ್ಟಿಯಿಂದ ನಾವು ಮಾಡ್ತೀವಿ. ಧರ್ಮಕ್ಕೆ ಏನೇನು ಮೀಸಲಾತಿ ಸಿಗಬೇಕೋ ಸಿಗಲೇಬೇಕು. ಈ ಅದರಲ್ಲೂ ಕೂಡ ಹಿಂದುಳಿದ ವರ್ಗ ಆಗಿರಲಿ ಅವರವ್ರ ಪಾಲು ಅವರಿಗೆ ಕೊಟ್ಬಿಡ್ತಾರೆ. ಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಲೋಕ ಜನಶಕ್ತಿ ಪಾರ್ಟಿ ರಾಮವಿಲಾಸ್, ದಲಿತ ಸೇನೆ ರಾಮವಿಲಾಸ್ ಎಲ್ಲ ಕಾರ್ಯಕರ್ತರಿಗೂ ನಾನು ಆಭಾರಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾವು ಯಾವುದೋ ಲೆಕ್ಕದಲ್ಲಿ ಒಂದು ಜನ್ಮದಲ್ಲಿ ಏನೋ ಮಾಡಿರ್ತೀವಿ, ಏನೋ ಒಂದು ಒಳ್ಳೇದು ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಎಲ್ಲರೂ ಕೂಡ ಅವರೇ ವಾಲಂಟಿಯರ್ಗೆ ಬಂದ್ಬಿಟ್ಟು ನಮಗೆ ಅಭಿಮಾನದಿಂದ ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂಥರ ಖುಷಿ ತರ್ತದೆ. ಮತ್ತು ಇಂಥವೆಲ್ಲ ಬೇಡ ಅಂತಲೂ ಹೇಳಿದ್ವಿ, ಆದರೂ ಕೂಡ ಇಲ್ಲ ಹುಟ್ಟದಬ್ಬ ಇದೆಯಲ್ಲ ಅದೇ ಕಾರ್ಯಕ್ರಮದಲ್ಲಿ ನಾವು ಮಾಡಿಬಿಡ್ತೀವಿ ಅಂತ.